ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತನೇ ವಿಡಿಯೋದಲ್ಲಿ ಎಂಐ ವರ್ಸಸ್ RCB ಮ್ಯಾಚ್. ಟಾಸ್ ವಿನ್ ಆಗಿದ್ದ ಎಂಐ ಬಂದ್ಬಿಟ್ಟು ಬೌಲಿಂಗ್ ಎತ್ಕೊಂಡು RCBಗೆ ಬ್ಯಾಟಿಂಗ್ ಕೊಟ್ರು. ಬ್ಯಾಟಿಂಗ್ ಅಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಆಲ್ಟು ಆಮೇಲೆ ಕೊಹ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಫುಲ್ ಪರ್ಫಾರ್ಮೆನ್ಸ್ ತೋರಿಸ್ಬಿಟ್ಟು ಹೆವಿಯಾಗಿ ಸ್ಕೋರ್ ಮಾಡಿಬಿಟ್ರು. ಬ್ಯಾಟಿಂಗ್ ಮಾಡಿದ RCB ಬಂದ್ಬಿಟ್ಟು 20 overs ಅಲ್ಲಿ 240 ರನ್ಸ್ ಮಾಡಿದ್ರು. ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಸಾಲ್ಟು, ಕೊಹ್ಲಿ ಆಮೇಲೆ ರಾಜೇಂದ್ರ ಪಟ್ಟಿದಾರ್ ಕ್ಯಾಪ್ಟನ್ 3 ಜನರು ಹಾಫ್ ಸೆಂಚುರಿ ಹೊಡೆದ್ರು. ಅದರಲ್ಲಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಸಾಲ್ಟು 78 ರನ್ಸ್ ಮಾಡಿದ್ರು. ಕೊಹ್ಲಿ ಆದಷ್ಟು ಸ್ಟ್ರಗಲ್ ಮಾಡಿದ್ರು ಸ್ವಲ್ಪ ಹೊಡಿಯೋಕ್ಕೆ, ಬಟ್ ಆದ್ರೂ ಅವರು ಪರ್ಫಾರ್ಮೆನ್ಸ್ ಬಿಟ್ಕೊಟ್ಟಿಲ್ಲ. ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ಟಾರ್ಗೆಟ್ ಕೊಟ್ಟರು 240 ರನ್ಸ್. ಆಮೇಲೆ ಬ್ಯಾಟಿಂಗ್ ಮಾಡಿದ ಮುಂಬೈ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು. ಆದ್ರೂ ರೋಹಿತ್ ಶರ್ಮಾ ಬಂದ್ಬಿಟ್ಟು ರಿಟೈರ್ಡ್ ಔಟ್ ಆಗಿಬಿಟ್ರು. ದಟ್ ವಾಸ್ ದ ಅಡ್ವಾಂಟೇಜ್. ರೋಹಿತ್ ಶರ್ಮಾ ಮಾತ್ರ ಆಡಿದ್ರೆ ಇಷ್ಟೊತ್ತಿಗೆ ಸ್ಕೋರೇ ಬೇರೆ ಲೆವೆಲ್ ಆಗಿ ಇರ್ತಿತ್ತು. 240 ರನ್ಸ್ನು ಹೊಡಿತಾ ಇದ್ರು, ಬಟ್ ಒಳ್ಳೆ ಚಾಲೆಂಜಿಂಗ್ ಸ್ಕೋರ್ ಆಗಿದ್ದರಿಂದ ರೋಹಿತ್ ಶರ್ಮಾ ನೆಕ್ಸ್ಟ್ ಇದರಲ್ಲಿ 2 overs ಒಳಗಡೆನೆ ರಿಕಿಲ್ಟನ್ ಬಂದ್ಬಿಟ್ಟು ಔಟ್ ಆದ್ರು. ಹಂಗೆ ಜಿತೇಶ್ ಶರ್ಮಾನು ಔಟ್ ಆದ್ರು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಹಂಗೆ ಸ್ಲೋ ರನ್ ರೇಟ್ ಆಗಿ ಹಾರ್ದಿಕ್ ಪಾಂಡ್ಯ ಒಳ್ಳೆ ಬ್ಯಾಟಿಂಗ್ ಮಾಡೋರು ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ 18 ರನ್ಸ್ 240 ರನ್ಸ್ ಹೊಡೆದ ನಮ್ಮ ಬ್ಯಾಂಗ್ಳೂರಿಗೆ 218 ರನ್ಸ್ ಟಫ್ ಕೊಟ್ಟ ನಮ್ಮ ಮುಂಬೈ ಇಂಡಿಯನ್ಸು. ಲಾಸ್ಟ್ ಆದಷ್ಟು ಟಫ್ ಆಗಿ ಫೈಟ್ ಮಾಡಿ. ಪಾಯಿಂಟ್ ಏನಂದ್ರೆ ಮುಂಬೈಯಲ್ಲಿ ನಮ್ಮ RCB ಫ್ಯಾನ್ಸ್ಗಳು ಒಂದು ಹೆಜ್ಜೆ ಫಾರ್ವರ್ಡ್ ಹೋಗ್ಬಿಟ್ರು. ಯಾಕಂದ್ರೆ ಪಟ್ಟಿಯಾಗಿ ಸಪೋರ್ಟರ್ಸ್ ಬಂದಿದ್ರು RCBಗೆ. ಇಲ್ಲಿ ಅಷ್ಟೊಂದು ಮುಂಬೈ ಇಂಡಿಯನ್ಸ್ ಇದ್ರು RCB ಅವ್ರದ್ದು ಸೌಂಡ್ ಹೆಚ್ಚಿಗೆ ಇತ್ತು. ಮ್ಯಾಚ್ ನೋಡುವಾಗ ಎಲ್ರಿಗೂ ಗೊತ್ತಾಗಿರ್ತದೆ. ಬೆಸ್ಟ್ ಆಫ್ ಲಕ್ ಟು ಅವರ್ RCB ಟೀಮ್. 3ನೇ ಮ್ಯಾಚ್ ಗೆದ್ದು 3ನೇ ಪ್ಲೇಸ್ಗೆ ಬಂದಿದ್ದಾರೆ, 6 points ತಗೊಂಡಿದ್ದಾರೆ. ಸೊ ಫರ್ದರ್ ನೆಕ್ಸ್ಟ್ ಮ್ಯಾಚ್ ಎಲ್ಲ ಹೆಂಗೆ ಇರ್ತದೆ ಅಂತ ನೋಡೋಣ. ಮುಂದಿನ ವಿಡಿಯೋಗಳು ಹಾಕ್ತಗೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಅಪ್ಲೋಡ್ ಮಾಡ್ಕೊಂಡಿರ್ತೀನಿ. ಥ್ಯಾಂಕ್ಸ್, ಬಾಯ್ ಬಾಯ್.